ಟೆಡಿ ಫುಲ್ ಜೋಶಲ್ಲಿದ್ದಾನೆ ಟೆಡಿ. ಮೋಡಗಳು ಮುಗಿಲಿಗೆ ಸದ್ದಿಲ್ಲದೆ ಮುಟ್ಟೋ ಹಾಗೆ, ಕಾರ್ಮೋಡ ಕರಗಿ ಮಳೆ ಹನಿ ಸುರಿಸಿದ ಹಾಗೆ, ಮುಂಜಾನೆ ಇಬ್ಬನಿ ಹಸಿರೆಲೆಗಳ ಬಿಗಿದಪ್ಪಿದ ಹಾಗೆ, ಸೂರ್ಯೋದಯಕ್ಕೆ ಹಕ್ಕಿಗಳು ಜೋಗುಳವ ಹಾಡುವ ಹಾಗೆ. ಈ ದಿನ 3ನೇ ದಿನದ ಲಾಗ್ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇವತ್ತು ಬೆಳಗ್ಗೆ 3ನೇ ದಿನದ ಊಟಿಲಿ ಈ ಲಾಗ್ನ ನಾವು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದೆವು. ಬಟ್ ಬೆಳಗ್ಗೆನೇ ಎದ್ದು ಹೊರಗೆ ಹೋಗಿ ತಿಂಡಿ ತಿಂದು ಕಾಫಿ ಕುಡಿಯೋಷ್ಟಂತೂ ಹೊರಗೆ ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಅಣ್ಣ ರೂಮ್ಗೆ ತೊಗೊಬಂದುಬಿಟ್ಟಿದ್ರು. ಆ ಚಳಿ ಎಷ್ಟಿತ್ತು ಅಂದರೆ ನಮ್ಮೂರಲ್ಲೆಲ್ಲ ನಾವು 28-30 ಡಿಗ್ರಿ ಇದ್ದರೆ ಅಲ್ಲಿ 12-14 ಡಿಗ್ರಿ ಇತ್ತು. ಅಪ್ಪ ಅಷ್ಟು ಚಳಿಲಿ ಆಗೋದೇ ಇಲ್ಲಪ್ಪ. ಒಂದೇ ಸರಿ ಹೋಗಲ್ಲಿ ಹೊಂದ್ಕೊಳಕ್ಕಂತೂ ತುಂಬ ಕಷ್ಟ ಆಗ್ತಿತ್ತು. ಬಟ್ 3ನೇ ದಿನಕ್ಕೆ ಆಲ್ರೆಡಿ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ. ನಾವು 3ನೇ ದಿನ ಹೋಗಿದ್ದು ದೊಡ್ಡ ಬೆಟ್ಟಕ್ಕೆ. ದೊಡ್ಡ ಬೆಟ್ಟ ಇದು ವ್ಯೂ ಪಾಯಿಂಟ್. ತುಂಬ ಚೆನ್ನಾಗಿತ್ತು ಈ ವ್ಯೂ ಪಾಯಿಂಟ್ ಕೂಡ. ಈ ವ್ಯೂ ಪಾಯಿಂಟಲ್ಲಿ ವ್ಯೂ ನೋಡೋದೇ ಒಂದು ಚಂದ. ಎಷ್ಟು ಮನಸ್ಸಿಗೆ ಹಿತ ಅನಿಸ್ತಿತ್ತು ಅಂದರೆ ಅಪ್ಪ ಹೇಳೋಕ್ಕೆ ಪದಗಳಲ್ಲಿ ಸಾಲದು. ಪ್ರಕೃತಿನ ಎಷ್ಟು ವರ್ಣನೆ ಮಾಡಿದರೂ ಸಾಲದು ಅಂತ ಅನಿಸ್ತಿತ್ತು. ಈ ಊಟಿ ತುಂಬ ಚಿಕ್ಕದು ಅಂದ್ಕೊಂಬಿಟ್ಟಿದ್ವಿ. ಬಟ್ ಈ ದೊಡ್ಡ ಬೆಟ್ಟದಲ್ಲಿ ಹೋಗಿ ವ್ಯೂ ಪಾಯಿಂಟ್ ನೋಡುವಾಗ ಅಪ್ಪ ಇಷ್ಟು ದೊಡ್ಡದಿದೆನಾ ಈ ಊಟಿ ಅಂತ ಅನಿಸ್ತಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಎಷ್ಟು ನಿಜವಾಗ್ಲೂ ಹೇಳ್ತೀವಲ್ಲ ಪದಗಳಲ್ಲಿ ವರ್ಣನೆ ಮಾಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು ಈ ವ್ಯೂ ಪಾಯಿಂಟ್. ಆ ಮೋಡಗಳೆಲ್ಲ ನಮ್ಮ ಕಣ್ಮುಂದೆ ಹೀಗೆ ಪಾಸ್ ಆಗ್ತಾ ಇರುವಾಗ ಅದೆಷ್ಟು ಖುಷಿ ಅನಿಸ್ತಿತ್ತು ಅಂದರೆ ಅಪ್ಪ ಸ್ವರ್ಗದಲ್ಲೇ ಇದ್ದೀವೇನೋ ಅಂತ ಅನಿಸ್ತಿತ್ತು. ಅಷ್ಟು ಚೆನ್ನಾಗಿತ್ತು, ಅಷ್ಟು ಎಕ್ಸೈಟ್ಮೆಂಟು, ಆ ಖುಷಿ ಅದನ್ನೆಲ್ಲ ನಾವು ಹೇಳೋಕ್ಕಂತೂ ಸಾಧ್ಯನೇ ಇಲ್ಲ ಬಿಡಿ. ಆ ಪ್ರಕೃತಿನ ನಾವು ಎಂಜಾಯ್ ಮಾಡಬೇಕು ಹೊರತು ಅದನ್ನೆಲ್ಲ ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲೆಲ್ಲ ನಾವು ವೀಡಿಯೋ ಮಾಡಿಕೊಂಡು ಫೋಟೋ ತಕ್ಕೊಂಡು ನಾವು ಹೊರಟಿದ್ದು ಬಟಾನಿಕಲ್ ಗಾರ್ಡನ್ಗೆ. ಟೆಡ್ಡಿ ಒಂದೇನು ಹೇಳಬೇಕು ಅಂದರೆ ಎಲ್ಲ ಕಡೆಯೂ ಟೆಡ್ಡಿ ಅಲೋ ಇರಲ್ಲ. ಟೆಡ್ಡಿ ಅಂದರೆ ಪೆಟ್ಸ್ ಅಲೋ ಇರಲ್ಲ. ಪೆಟ್ಸ್ ಅಲೋ ಇರೋ ಕಡೆ ಮಾತ್ರ ನಾವು ಹೋಗ್ತಾ ಇದ್ದಿದ್ದು. ಅಣ್ಣ ಹೆಂಗೆ ಅಂದರೆ ಪೆಟ್ಸ್ ಅಲೋ ಇರೋ ಕಡೆ ಮಾತ್ರ ಹೋಗ್ತಾ ಇದ್ದಿದ್ದು. ಇಲ್ಲಿ ನೋಡಿ ಈ ವ್ಯೂ ಪಾಯಿಂಟ್ ಹೆಂಗಿದೆ ಅಂತ. ಆಹಾ, ನಿಮಗಿಲ್ಲಿ ವೀಡಿಯೋದಲ್ಲಿ ನೋಡೋಕ್ಕೆ ಇಷ್ಟು ಅನಿಸ್ತಿರುವಾಗ ಅಲ್ಲಿ ಕಣ್ಣು ಎದುರಿಗೆ ನಾವು ಈ ವ್ಯೂ ಪಾಯಿಂಟ್ ನೋಡ್ಕೊಂಬಂದಿದ್ದೀವಿ ಅಂದರೆ ನಾವೇ ಧನ್ಯರು ಅಲ್ವಾ. ಈ ಥರ ವ್ಯೂ ಪಾಯಿಂಟ್ಗಳನ್ನೆಲ್ಲ ನಾವು ಬುಕ್ಸ್ ರ್ಯಾಪರ್ ಮೇಲೆಲ್ಲ ನೋಡ್ತಾ ಇದ್ವಿ, ನೋಟ್ಸ್ ಬುಕ್ ಮೇಲೆಲ್ಲ ನೋಡ್ತಾ ಇದ್ವಿ. ನಾವು ಕಣ್ಣು ಎದುರಿಗೆ ಈ ವ್ಯೂ ಪಾಯಿಂಟ್ ನೋಡಿದ್ದೀವಿ ಅಂದರೆ ಎಷ್ಟು ಖುಷಿಯಾಗಿರ್ಬೋದು ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಆಮೇಲೆ ಪೆಟ್ಸು ಅಲೋ ಎಲ್ಲ ಕಡೆಯೂ ಇರಲ್ಲ. ನಾವು ಪೆಟ್ಸ್ ಅಲೋ ಇರೋ ಕಡೆ ಮಾತ್ರ ಅಣ್ಣ ಹೋಗ್ತಾ ಇದ್ದಿದ್ದು, ನಾವು ಕೂಡ ಹೋಗ್ತಾ ಇದ್ದಿದ್ದು. ಯಾಕೆ ನಿಮಗೆ ಹೇಳ್ತಾ ಇದ್ದೀವಿ ಅಂದರೆ ನೆಕ್ಸ್ಟ್ ಯಾರೇ ಹೋಗೋದಿದ್ರು ಕೂಡ ಪೆಟ್ಸ್ ಅಲೋ ಇರೋ ಕಡೆ ಮಾತ್ರ ಹೋಗ್ಬೇಕಲ್ವ. ನಾವು ಏನಿದ್ರು ಗೂಗಲ್ ಮ್ಯಾಪ್ ನೋಡ್ಕೊಂಡೇ ಹೋಗ್ತಾ ಇದ್ವಿ ಎಲ್ಲಿ ಪೆಟ್ಸ್ ಅಲೋ ಇರುತ್ತೆ ಅಂತ. ಇಲ್ಲ ಅಂದರೆ ಹೋಗಲೇಬೇಕಾದ ಪರಿಸ್ಥಿತಿ ಇದ್ದಾಗ ಇಬ್ಬರು ಹೋಗಿ ಇಬ್ಬರು ಇಲ್ಲಿ ಹೊರಗಿರ್ತಿದ್ವಿ, ಇಬ್ಬರು ಒಳಗೆ ಹೋಗಿ ಬರ್ತಾಯಿದ್ವಿ, ಆ ಥರ ಇತ್ತು. ಬಟ್ ಎಲ್ಲ ಕಡೆಯೂ ಪೆಟ್ಸ್ ಅಲೋ ಇರಲಿಲ್ಲ. ಒಂದು ರೂಮ್ ಬುಕ್ ಮಾಡ್ಕೋಬೇಕು ಅಂದರೂ ನಾವು ಪೆಟ್ಸ್ ಅಲೋ ಇರೋ ಕಡೆ ಮಾತ್ರ ರೂಮ್ ಬುಕ್ ಮಾಡ್ಕೊತಾ ಇದ್ವಿ. ಅಣ್ಣ ಅಂತೂ ಟೆಡ್ಡಿನ ಅಷ್ಟು ಇಷ್ಟಪಡ್ತಾರಪ್ಪ, ನೋಡಿ ನಮಗೆ ಶಾಕ್ ಆಗೋಗ್ಬಿಟ್ಟಿತ್ತು ಇಷ್ಟೊಂದು ಇಷ್ಟಪಡ್ತಾರ ಅಂತ. ಇದು ಬಟಾನಿಕಲ್ ಗಾರ್ಡನ್. ಈ ಬಟಾನಿಕಲ್ ಗಾರ್ಡನ್ ಏನು ಅಷ್ಟೊಂದು ಏನು ಇರಲಿಲ್ಲ. ಕರ್ನಾಟಕ ಗಾರ್ಡನ್ನೇ ತುಂಬ ಚೆನ್ನಾಗಿತ್ತು ಹೇಳಬೇಕು ಅಂದರೆ. ಬಟ್ ಹೆಂಗಿತ್ತು ಅಂದರೆ ಕರ್ನಾಟಕ ಗಾರ್ಡನಲ್ಲೇ ತುಂಬ ಕಮ್ಮಿ ಇತ್ತು. ಇಲ್ಲಿ ಬಟಾನಿಕಲ್ ಗಾರ್ಡನ್ ಅಂತೂ ತುಂಬ ಕಾಸ್ಟ್ಲಿ ಇತ್ತು. ಬಟ್ ಅಷ್ಟೇ ನೋಡೋಕ್ಕೆ ಏನಿರಲಿಲ್ಲ. ಇದು ಶೂಟಿಂಗ್ ಪಾಯಿಂಟ್. ಅಲ್ಲಿಂದ ನಾವು ಹೊರಟು ಬಂದಿದ್ದು ಶೂಟಿಂಗ್ ಪಾಯಿಂಟ್. ಶೂಟಿಂಗ್ ಪಾಯಿಂಟ್ ಅಂದರೆ ಶೂಟಿಂಗ್ ಮಾಡೋ ಅಂಥ ಪ್ಲೇಸ್ ಇದು. ಬಟ್ ಇಲ್ಲಿ ಏನು ಊಟಿಲಿ ಏನು ಅಂದರೆ ಎಲ್ಲಿಂದ ಎಲ್ಲಿ ತನಕ ನಾವು ಕಣ್ಣು ಆಯ್ಸ್ ನೋಡಿದರೂ ಕೂಡ ಬರೀ ಪ್ರಕೃತಿನೇ. ನೀವು ಎಲ್ಲಿಂದ ಎಲ್ಲಿ ತನಕ ನೋಡಿದರೂ ಹಚ್ಚ ಹಸಿರಿಂದನೇ ಕೂಡಿರುತ್ತೆ ನೋಡಿ. ಅಷ್ಟು ಕಣ್ಣಿಗೆ ಒಂದು ಇಂಪು ಅಂತಲೇ ಹೇಳ್ಬೋದು. ನಾವು ಟೆಡ್ಡಿದು ಎಲ್ಲೂ ಫೋಟೋಶೂಟ್ ಮಾಡಲೇ ಇಲ್ಲ, ಫೋಟೋ ತಗೊಳ್ಳೇ ಇಲ್ಲ. ಅಟ್ಲೀಸ್ಟ್ ಫೋಟೋ ಶೂಟಿಂಗ್ ಪಾಯಿಂಟಲ್ಲಾದರೂ ನಾವು ಫೋಟೋಶೂಟ್ ಮಾಡೋಣ ಟೆಡ್ಡಿದು ಅಂತ ಟೆಡ್ಡಿ ವೀಡಿಯೋ ಫೋಟೋಸ್ ಎಲ್ಲ ಅಲ್ಲಿ ತಕ್ಕೊಂಡು ಒಂದು ಚೆನ್ನಾಗಾಯಿತು. ಟೆಡ್ಡಿದು ವೀಡಿಯೋಸ್ ಎಲ್ಲ ಸಖತ್ತಾಗಿ ಬರ್ತಾಯಿದ್ವು. ಆ ವ್ಯೂವ್ಗೆ ಟೆಡ್ಡಿ ಜೊತೆ ಫೋಟೋ ತಗೊಳ್ತಾ ಇರೋದು. ಹಾಗಾಗಿ ಎಲ್ಲರೂ ಒಂದೊಂದು ಫೋಟೋ ತಕ್ಕೊಂಡು ಅಲ್ಲೇ ಹೊರಗಡೆ ಬಿಸಿ ಬಿಸಿ ಟೀ ಬೋಂಡ ಮಾಡ್ತಾಯಿದ್ರು. ಅಲ್ಲೇ ಕೂತ್ಕೊಂಡು ಟೀ ಬೋಂಡ ತಿಂದ್ಕೊಂಡು ನಾವು ಹೊರಟ್ವಿ ಅಲ್ಲಿಂದ. ಬಟ್ ಟೆಡ್ಡಿ ಜೊತೆ ಅಂತೂ ಫೋಟೋ ತಗೊಂಡಿದ್ದಂತೂ ನಮಗಂತೂ ಎಷ್ಟು ನೋಡಿಲಿ ಎಷ್ಟು ಚೆನ್ನಾಗಿ ಪೋಸ್ ಕೊಟ್ಟು ಫೋಟೋ ತೆಗೆಸ್ಕೊತಾ ಇದ್ದಾನೆ.
ಅದ್ರ ಆ ಮೂಡಲ್ಲೇ ಇಲ್ಲ ಈಗ. ಅಣ್ಣ ನೋಡ್ರಿ ಚಳಿ ಆಗ್ತೈತೆ. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಗೆ ಬರ್ತಾ ನೋಡುವಾಗ ಅಲ್ಲಿ ಬಿಸಿ ಬಿಸಿ ಬೋಂಡ ಮತ್ತು ಟೀ ಮಾಡ್ತಾಯಿದ್ರು. ನಾವು ಬೋಂಡ ಮತ್ತು ಟೀ ಕುಡ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದು. ಫ್ಯಾಕ್ಟ್ರಿ ಮುಗಿಸ್ಕೊಂಡು ಐಟಮ್ ನೋಡಕ್ ಹೋಗ್ತಾ ಇದೀವಿ. ಲಾಗಿಗೋಸ್ಕರ ಅಲ್ಲ, ನೋಡಕ್ ಬಂದ್ವಿ ಇವಾಗ. ಫುಡ್ ಎಲ್ಲ ಎಲ್ಲ ಸಿಗುತ್ತೆ. ಲಫಿಂಗ್ ಟ್ರೈ ಮಾಡೋಣ ಅಂತ ಇದೀವಿ. ನೋಡ್ತೀವಿ ಎಲ್ಲ ಏನು ಸಿಗುತ್ತೆ. ಅಲ್ಲಿ ಏನು ಸಿಗುತ್ತೆ ಅಂತ ನಾವು ನೋಡ್ತಿರುವಾಗ ಫಸ್ಟು ನಮ್ಮ ಕಣ್ಣಿಗೆ ಬಿದ್ದಿದ್ದೆ ಮೋಮೋಸು, ಬಿಸಿ ಬಿಸಿ ಮೋಮೋಸು ಮತ್ತು ಮ್ಯಾಗಿ. ಅಲ್ಲಿ ಜಾಸ್ತಿ ಎಲ್ಲ ಕಡೆನೂ ಮ್ಯಾಗಿ ಸಿಗುತ್ತೆ, ಬಿಸಿ ಬಿಸಿ ಮ್ಯಾಗಿ ಮಾಡಿಕೊಟ್ಬಿಡ್ತಾರೆ. ಆಮೇಲೆ ಟೀ ಕಾಫಿ ಆಗಲಿ ನಾವು ಹೇಳಿದ ತಕ್ಷಣವೇ ಸ್ಟಾಕ್ ಇರೋದು ಕೊಡಲ್ಲ, ಮಾಡಿ ಇನ್ಸ್ಟೆಂಟಲ್ಲೇ ಮಾಡೇ ಕೊಡ್ತಾರೆ. ಅದೊಂದು ಗ್ರೇಟ್ಫುಲ್ ನಮಗಲ್ಲಿ. ಅದಾದಮೇಲೆ ನಾವು ಅಲ್ಲಿಂದ ಮತ್ತೆ ಮೋಮೋಸು ತಿನ್ಕೊಂಡು ನಾವು ಹೊರಟಿದ್ದು ಟಿಬೆಟಿಯನ್ ಮಾರ್ಕೆಟ್. ನೋಡೋಣ ಹೇಗಿರುತ್ತೆ ಅಂತ ನೋಡ್ಕೊಬರೋಣ ಅಂತ ಹೋದರೆ ಅಲ್ಲಿ ನಮ್ಮಲ್ಕಿಂತನೂ ದುಪ್ಪಟ್ಟು ಜಾಸ್ತಿನೇ ಇದ್ವು. ಬಟ್ ಅಲ್ಲಿ ಮಾರ್ಕೆಟ್ ಅಂದರೆ ಏನಂದರೆ ಸ್ವೆಟರು ಟೋಪಿನೇ. ಅಲ್ಲಿ ಚಳಿ ಅಲ್ವಾ, ಅಲ್ಲೆಲ್ಲ ಜಾಸ್ತಿ ಸೇಲ್ ಆಗೋದೇ ಇವು ಅನಿಸುತ್ತೆ. ಅದಕ್ಕೋಸ್ಕರ ಇವೇ ಇದ್ವು. ಬಟ್ ನಾವೇನು ತೊಗೊಳ್ಲಿಲ್ಲ, ನೋಡ್ಕೊಂಡು ಬರೋಣ, ಹೋಗಿ ವಿಚಾರಿಸ್ಕೊಂಬರೋಣ ಅಂತ ಹೋಗಿದ್ದಷ್ಟೆ. ಅಲ್ಲಿಂದ ನಾವು ನೆಕ್ಸ್ಟು ಹೋಗಿದ್ದು ಮುರುಘನ್ ಟೆಂಪಲ್, ಹಿಲ್ಸ್ ಮುರುಘನ್ ಟೆಂಪಲ್ ಅಂತ. ಬಟ್ ಇಲ್ಲಿ ಏನು ಅಂದರೆ ಇದು ಅಷ್ಟೇ ಬೆಟ್ಟದ ಮೇಲಿರೋದು. ಅಲ್ಲೋಗಿ ನಿಂತು ನೋಡಿದರೆ ಊಟಿ ಎಲ್ಲ ಕಾಣುತ್ತೆ, ಅಷ್ಟು ಚೆನ್ನಾಗಿದೆ. ಎಲ್ಲಿ ನೋಡಿದ್ರು ವ್ಯೂ ಪಾಯಿಂಟ್ಗಳೇ. ಚೆನ್ನಾಗಿತ್ತು ಇದು ದೇವಸ್ಥಾನ ಕೂಡ. ಇದೊಂದು ಮೂರ್ತಿ ಮಾತ್ರ ಅದ್ಭುತವಾಗೇ ಇತ್ತು. ನೋಡೋಕ್ಕೊಂದು ಕಣ್ಣಿಗೊಂದು ಹಬ್ಬ ಥರನೇ ಇತ್ತು ಇದೊಂದು ಮೂರ್ತಿ. ತುಂಬ ಚೆನ್ನಾಗಿತ್ತು ಇದೊಂದು ವ್ಯೂವು. ಈ ದೇವಸ್ಥಾನಕ್ಕೆ ಹೋಗಿ ಇಲ್ಲೂ ಹಾಗೆ ವೀಡಿಯೋಸ್ ಫೋಟೋಸ್ ಎಲ್ಲ ತಕ್ಕೊಂಡು ನಾವು ಹೊರಟಿದ್ದು ಮನೆ ಕಡೆ. ಆಲ್ಮೋಸ್ಟು ಊಟಿಲಿರೋಂಥ ಎಲ್ಲ ಪ್ಲೇಸಸ್ನ ನೋಡಿ ನಾವು ಊಟಿಗೆ ಬಾಯ್ ಹೇಳಿ ಹೊರಟ್ವಿ. ಹೋಗುವಾಗನೂ ಅಷ್ಟೇ ಪ್ರಾಣಿಗಳನ್ನ ನಾವು ನೋಡಿದ್ವಿ. ಅದಾದಮೇಲೆ ಒಂದು ಬೇಜಾರಿತ್ತು, ವಾಟರ್ ಫಾಲ್ಸ್ ನೋಡಲಿಲ್ಲಲ್ಲ ಅಂತ. ವಾಟರ್ ಫಾಲ್ಸ್ ಒಂದು ನೋಡಬೇಕು ಅಂತ ಆಸೆ ಇತ್ತು. ಬಟ್ ಹಾಗೆ ಅನ್ಕೊಂತ ಹೋಗುವಾಗಲೇ ನಮಗೆ ದಾರಿಲೇ ವಾಟರ್ ಫಾಲ್ಸ್ ನೋಡಿದ್ವಿ. ಅಲ್ಲೇ ಗಾಡಿ ನಿಲ್ಲಿಸಿ ಮತ್ತೆ ಅಲ್ಲೇ ವೀಡಿಯೋ ಮಾಡ್ಕೊಂಡ್ವಿ. ಇಲ್ಲೇ ನೋಡಪ್ಪ, ನೋಡಿದ್ದು ನಾನು ಇದು. ಡ್ರೈವರ್ ಅಂತ ಹೇಳಂಗಿಲ್ಲ ಮಂಜು ಅಣ್ಣಗೆ. ಅವರಿಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಮ್ಮನ್ನು ಅಷ್ಟು ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಬಂದರು. ತುಂಬ ಥ್ಯಾಂಕ್ಸ್ ಮಂಜು ಅಣ್ಣ. ಅದಾದಮೇಲೆ ನಿಜವಾಗ್ಲೂ ಹೇಳಬೇಕು ಅಂದರೆ ಡ್ರೈವರಿಗಂತೂ ತುಂಬ ತಾಳ್ಮೆ ಇರಬೇಕು. ನಾವು ಎಲ್ಲಿ ಹೇಳ್ತೀವಿ ಅಲ್ಲೇ ಗಾಡಿ ನಿಲ್ಲಿಸ್ತಾಯಿದ್ರು. ಅಷ್ಟು ಚೆನ್ನಾಗಿ ನಾವು ಟೆಡ್ಡಿ ಜೊತೆ ನಾವು ಈ ಟ್ರಿಪ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನೆಕ್ಸ್ಟ್ ಇನ್ನೂ ಹೊಸ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ, ನಗಿಸ್ತಾ ಇರಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.